ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮಿರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ
ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸ್ವಾತಂತ್ರ್ಯ ನಂತರ ತೆಲಂಗಾಣ ಪ್ರದೇಶ ಅಭಿವೃದ್ಧಿ ಹೊಂದಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿದೆ. ಆದರೆ ಹೈದರಾಬಾದ್ ಪ್ರಾಂತ್ಯದ ಕರ್ನಾಟಕದಲ್ಲಿ ಸೇರ್ಪಡೆಯಾದ ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಇದಕ್ಕೆ ಸ್ವತಂತ್ರ ನಂತರ ಅಧಿಕಾರಕ್ಕೆ ಬಂದ ಎಲ್ಲ ರಾಜಕೀಯ ಪಕ್ಷಗಳ ನಿರ್ಲಕ್ಷ್ಯವೇ ಕಾರಣ ಎಂದು ತೆಲಂಗಾಣ ರಾಜ್ಯದ ಮಾಜಿ ಸಚಿವ ವಿ ಶ್ರೀನಿವಾಸ ಗೌಡ ಆರೋಪಿಸಿದರು. ಕಲಬುರಗಿ ನಗರದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಭಾಗದ ಅಭಿವೃದ್ಧಿಗಾಗಿ ತಾವು ಸಹ ಈ ಭಾಗದ ಜನರೊಂದಿಗೆ ಹೋರಾಟದಲ್ಲಿ ಭಾಗಿಯಾಗುವುದಾಗಿ ಹೇಳಿದರು. ಈ ಭಾಗದಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆಗಳು, ಶಾಲಾ ಕಾಲೇಜುಗಳು, ಉದ್ಯಮಗಳು ಬೆಳೆದಿಲ್ಲ. ಹೀಗಾಗಿ ಇಲ್ಲಿಯ ಜನರು ಗುಳೆ ಹೋಗುತ್ತಿದ್ದಾರೆ. ಈ ಭಾಗಕ್ಕೆ ವಿಶೇಷ ಅನುದಾನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡಿ ಅಭಿವೃದ್ಧಿಪಡಿಸಬೇಕೆಂದು ಆಗ್ರಹಿಸಿದರು. ಹಾಲಿ ಸಿಎಂ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸ್ ಅವರಿಗಿಂತ ಹೆಚ್ಚು ಕಾಲ ಅಧಿಕಾರ ನಡೆಸಿದ್ದೇನೆ ಎಂದು ಹೇಳುವುದಕ್ಕಿಂತ ಹೆಚ್ಚು ಬಡವರ, ಹಿಂದುಳಿದವರ ಅಭಿವೃದ್ಧಿಯ ಬಗ್ಗೆ ಮಾತನಾಡಲಿ ಎಂದು ಸವಾಲ್ ಹಾಕಿದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್, ವೆಂಕಟೇಶ ಕಡಚೂರ್, ಚನ್ನು ಪಾಟೀಲ್, ಕುಪೇಂದ್ರ ಗುತ್ತೇದಾರ್ ಸೇರಿದಂತೆ ಅನೇಕರು ಇದ್ದರು. हैदराबाद तो वो फॉरेन का जैसा हो गया, डेवलपमेंट पूरा, एम्प्लॉयमेंट अच्छा एम्प्लॉयमेंट 12 लाख एम्प्लॉयमेंट दिया, एग्रीकल्चर के लिए फ्री करंट दिया और फिशरीज के लिए बहुत स्कीम्स लाया, यादव्स के लिए की स्कीम्स लाया, ईडिया कमेटी के लिए एक स्कीम्स लाया और लिंगायत के लिए वहाँ एक अलग बनाया. हर एक कम्युनिटी की तेलंगाना स्टेट में एजुकेशन के लिए भी 1000 गुरुकुल स्कूल्स लाया डाउन कैडर के लिए, ओबीसी के लिए, और ओसी, बीसी, एससी, एसटी फॉरेन में स्टडी करने के लिए 20 लाख रुपए एक स्टूडेंट के लिए सैंक्शन करे. नया एयरपोर्ट अच्छा बना लिया और वो एयरपोर्ट को एक्सटेंशन भी दिया. आउटर रिंग रोड, इंटरनल रोड्स, हर एक डिस्ट्रिक्ट से गांव तक डबल रोड्स, मंडल हेडक्वार्टर तक, डिस्ट्रिक्ट से हैदराबाद तक 4 लाइन रोड्स बना लिया. इंडिया में बिगेस्ट सिटी बनाया और इंडिया में हाईएस्ट पैडी प्रोक्यूरमेंट तेलंगाना स्टेट हम लोगों ने बनाया. फ्री करंट दिया, रैतु बंद दिया. या हमारे से कट करके इधर मिला सो ये 3 डिस्ट्रिक्ट, अब 7 डिस्ट्रिक्ट हो गया. हमारा जाति का है, हमारा जान का टुकड़ा है ये.
हमारे लोग यहाँ देखे तो एक रोड अच्छा नहीं है, यहाँ से मैसूर जाने के लिए डबल रोड नहीं है, बेंगलुरु जाने के लिए डबल रोड नहीं है, नाम का वास्ते एयरपोर्ट है। यूनाइटेड आंध्र प्रदेश में हमारे घर भी निजाम शुगर फैक्ट्री बंद कर दिया, IDPL बंद कर दिया, बड़े बड़े इंडस्ट्रीज पूरा बंद कर दिया। यूनाइटेड आंध्र प्रदेश में पुराना बसेस तेलंगाना में दिया, नए बसेस आंध्र वाले ले गया। यहाँ भी पुराना बसेस दिख रहा, यहाँ भी इंडस्ट्रीज बंद है। यहाँ स्टोन का इंडस्ट्री है, सीमेंट का इंडस्ट्रीज है, गवर्नमेंट इंडस्ट्रीज था, कपड़े का इंडस्ट्रीज था, दाल का फेमस है, वो इंटरनेशनल मार्केट बनाने का है था। इतना हिस्टोरिकल प्लेस को जीरो कर दिया। आज एक पेपर में देखा, वो बड़े साहब, इससे पहले CM देवराज हर्ष साहब का कंपैरिजन करके हिंदू पेपर में देखा मैं। और उन्होंने क्या करा, एक बार CM साहब भी पीरियड कंपैरिजन नहीं करना, काम के लिए कंपैरिजन करना, काम के लिए कंपैरिजन करके मैं क्या कर रहा हूं, उन्होंने क्या करा, उससे डबल ट्रिपल करना, डेवलपमेंट करना। 2 जने को CM बना के खुश करे तो क्या फायदा नहीं है। CM का पीरियड चले जाता और 2 साल के बाद नहीं आता। मगर आप क्या करें बोल के प्रांत वाला पूछते, ये मट्टी पूछते, ये मट्टी से आपको इतना डाउन कैडर लोगा CM बनाया, वोट डाले, फिर क्या करे, आपको जर्नलिस्ट के लिए क्या करे, SC STs के लिए क्या करे, गरीब लोग क्या करे, इंडस्ट्रीज के लिए क्या करे, एग्रीकल्चर के लिए क्या करे। इतना करे तो तीसरा बार ये स्वामी जी, डाउन कैडर स्वामी जी पादयात्रा क्यों करता? आप बोले तो 1 ही घंटे में हो जाता। नारायण गुरु स्टैच्यू का एक डिमांड है, आप बोले तो 1 घंटे में जो या शिशु होता। 500 करोड़ वर्थ क्या है वो? सेंधी क्या नेचुरल ड्रिंक है, क्यों बंद करे? लिकर वाले से पैसे ले लेके गवर्नमेंट पूरे भी लाखों करोड़ धंधा चल रहा, अंडरग्राउंड का धंधा चल रहा। नेचुरल ड्रिंक के लिए प्लांटेशन लगाओ, अडल्ट्रेशन नहीं करना बल्कि प्लांटेशन लगाओ। हम तेलंगाना में हर एक गांव को 5 एकड़ जमीन दिया, 1,50,00,000 का नया प्लांट्स लगाया, नीरा पॉलिसी लाया। अब भी यहाँ नेचुरल ड्रिंक के लिए कोशिश करो, वाइन साहब का रिजर्वेशन दे दो। वाइन में क्या हेल्थी ड्रिंक है? बीर, ब्रांडी, विस्की में क्या बूस्ट है? दूध से बनाता, क्या से बनाता? उसको तो चालू कर दिया, दरवाजा खुला कर दिया, इसको तो बंद कर दिया। गरीब लोगों ने GST बंद कर दिया। बड़े बड़े फैक्ट्रीज, कारपोरेट माफिया को खुला कर दिया। आज ये गवर्नमेंट कारपोरेट माफिया से चल रहा, वो पैसे से चल रहा, ऐसा नहीं करना। ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹಾಗೂ ಅರಿವು ಮೂಡಿಸಲು ರಾಜ್ಯದ ಎಲ್ಲಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಲ್ಲಿ ಬಯಲು ಗ್ರಂಥಾಲಯಗಳನ್ನು ಆರಂಭಿಸಬೇಕು ಎಂದು ಬಯಲು ಗ್ರಂಥಾಲಯ ಸಂಸ್ಥಾಪಕ ಹಾಗೂ ಹಿರಿಯ ಪತ್ರಕರ್ತ ಸುಭಾಷ್ ಬಣಗಾರ್ ಒತ್ತಾಯಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮೊಬೈಲ್ ಹಾವಳಿಯಿಂದಾಗಿ ಮಕ್ಕಳಲ್ಲಿ ಓದುವ ಹವ್ಯಾಸ ಕಡಿಮೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಅವರಲ್ಲಿ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಆಸಕ್ತಿ ಹಾಗೂ ಅರಿವು ಮೂಡಿಸಲು ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿ ನಿಯತಕಾಲಿಕೆಗಳು, ಪತ್ರಿಕೆಗಳು ಒದಗಿಸಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಶಾಲೆಯ ಆವರಣದಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿ ಮಕ್ಕಳು ಓದಲು ಅನುಕೂಲವಾಗುವಂತೆ ಟೇಬಲ್, ಕುರ್ಚಿಗಳು, ದುಂಡು ಮೇಜಿನ ತರಹ ಹಾಕಬೇಕು. ರಾಜ್ಯ, ಜಿಲ್ಲಾ ಹಾಗೂ ಪ್ರಾದೇಶಿಕ ಪತ್ರಿಕೆಗಳು ನಿಯತಕಾಲಿಕೆಗಳನ್ನ ಹಾಕಿಸುವ ವ್ಯವಸ್ಥೆ ಮಾಡಬೇಕು. ಇದನ್ನ ನೋಡಿಕೊಳ್ಳಲು ಪ್ರತಿ ಶಾಲೆಯಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರನ್ನ ನೇಮಕ ಮಾಡಬೇಕು. ಗ್ರಂಥಾಲಯ ಸ್ಥಾಪಿಸುವ ಆವರಣದ ಸುತ್ತ ಸುಂದರವಾದ ಹಚ್ಚ ಹಸಿರಿನಂತೆ ಕಂಗೊಳಿಸುವಂತಹ ಆಹ್ಲಾದಕರ ವಾತಾವರಣ ನಿರ್ಮಾಣ ಮಾಡಲು ಚಿಕ್ಕ ಉದ್ಯಾನವನ ನಿರ್ಮಾಣ ಮಾಡಬೇಕು. ಹೂಗಿಡಗಳನ್ನು ಬೆಳೆಸಬೇಕು. ಈ ವಾತಾವರಣವು ಮಕ್ಕಳ ಮೇಲೆ ಉತ್ತಮ ಆರೋಗ್ಯಕರ ಪರಿಣಾಮ ಬೀರಲು ಸಾಧ್ಯವಾಗುತ್ತದೆ. ಆದ್ದರಿಂದಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯವಾಗಿ ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಕಳೆದ 2000 ಇಸವಿ ನವೆಂಬರ್ 20ರಂದು
ಕಲಬುರಗಿಯಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಿದ್ವಿ ಎಲ್ಲ ಪತ್ರಕರ್ತರ ಸಹಕಾರದೊಂದಿಗೆ. ಈಗದು ಕಳೆದ 25 ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಅದೇ ಮಾದರಿಯಲ್ಲಿ ಗುಲ್ಬರ್ಗದ ವಿವಿಧೆಡೆ ಮತ್ತು ರಾಜ್ಯದ ವಿವಿಧೆಡೆ ಮಾತ್ರವಲ್ಲದೆ ಹೊರ ರಾಜ್ಯಗಳಲ್ಲೂ ಕೂಡ ಈ ನಮ್ಮ ಬಯಲು ಗ್ರಂಥಾಲಯ ಮಾದರಿಯಲ್ಲಿಯೇ ಕೂಡ ಹಲವಾರು ಕಡೆ ಗ್ರಂಥಾಲಯಗಳು ಆರಂಭವಾಗಿದೆ. ಬಯಲು ಗ್ರಂಥಾಲಯ ತುಂಬ ಸಂತೋಷದ ವಿಷಯ. ಈ ಬಯಲು ಗ್ರಂಥಾಲಯ ಇತ್ತೀಚೆಗೆ ಏನಾಗ್ತಾ ಇದೆ, ಇದು ಓದುವ ಹವ್ಯಾಸ ಕಡಿಮೆ ಆಗ್ತಾ ಇದೆ ಇದು ಜನರಲ್ಲಿ. ಯಾಕಂದರೆ ವಾಟ್ಸಪ್ಪು ಅವೆಲ್ಲ ಬಂದಿರೋದ್ರಿಂದ, ಮೊಬೈಲ್ ಹಾವಳಿಯಿಂದಾಗಿ ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಅವಾಗ ಕೂಡ ಅದೇ ಉದ್ದೇಶದಿಂದ ಇತ್ತು. ಇವಾಗ ಇತ್ತೀಚೆಗೆ ತೀರಾ ಅತಿ ಆಗ್ತದೆ, ಓದುವ ಹವ್ಯಾಸ ಕಡಿಮೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಓದಿಸ್ಬೇಕು ಎಲ್ಲರಲ್ಲಿ ಅಂತೇಳಿ ಮಾಡಿದ್ದು. ಬರೀ ಕೇವಲ ನಮ್ಮ ಬಯಲು ಗ್ರಂಥಾಲಯ ಸಾರ್ವಜನಿಕ ಉದ್ಯಾನವನಕ್ಕೆ ಮಾತ್ರ ಸೀಮಿತಗೊಳಿಸದೆ, ನಾವು ಪಕ್ಕದಲ್ಲಿರ್ತಕ್ಕಂತಹ ರೋಟ್ರಿ ಸ್ಕೂಲಲ್ಲಿ ಕೂಡ ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸಬೇಕು, ಪತ್ರಿಕೆಗಳು ಓದುವ ಹವ್ಯಾಸ ಹೆಚ್ಚಿಸಬೇಕು ಅಂತೇಳಿ 2001ನೇ ಇಸವಿಯಲ್ಲೇ ನಾವು ನಮ್ಮ ಗಾರ್ಡನಲ್ಲಿರ್ತಕ್ಕಂಥ ರೋಟ್ರಿ ಸ್ಕೂಲ್ನಲ್ಲಿ ಒಂದು ಬಯಲು ಗ್ರಂಥಾಲಯ ಅಂತ ಆರಂಭಿಸಿದ್ವಿ. ಅದು ಆರಂಭಿಸಿದ ನಂತರ ನಾವು ಪತ್ರಿಕೆ ಅವು ಇವು ಕೊಡ್ತೀವಿ. ಅದೇ ಮಾದರಿಯಲ್ಲಿ ಬೇರೆ ಬೇರೆ ಕಡೆ ಕೂಡ ಆಗಿದೆ. ಮತ್ತು ಈಗ ರಾವೂರು ಶಾಲೆಯಲ್ಲಿ ಕೂಡ ಬಯಲು ಗ್ರಂಥಾಲಯ ಆರಂಭಿಸಿದೆ. ಸೊ ಇಂಥ ಒಂದು ಬಯಲು ಗ್ರಂಥಾಲಯದ ಕಾನ್ಸೆಪ್ಟು ಒಳ್ಳೆಯ ಕಾನ್ಸೆಪ್ಟೇ. ಮಕ್ಕಳಲ್ಲಿ ಓದಬೇಕು ಮಾಡಿಸ್ಬೇಕು ಅಂತೇಳಿ ಸರ್ಕಾರ ಕೂಡ ಇದ್ರ ಬಗ್ಗೆ ಆರಂಭಿಸ್ಬೇಕಂತೇಳಿ ಮಾಡಿದ್ವಿ ನಾವು. ಆಮೇಲೆ ಈ ಬಯಲು ಗ್ರಂಥಾಲಯ ಕುರಿತು ನಾನು ಬರಬೇಕಂತ 2012ರಲ್ಲಿ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ನಾನೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕಗಳಲ್ಲಿ ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಯಾವ ರೀತಿಯಾಗಿ ಆರಂಭಿಸಬೇಕು, ಏನು ಮಾಡಬೇಕೆಂಬುದು ಕೂಡ 2012ರಲ್ಲೇ ನಾನು ಪ್ರಸ್ತಾಪ ಮಾಡಿದ್ದೆ. 2001ರಲ್ಲಿ ರೋಟ್ರಿ ಸ್ಕೂಲ್ನಲ್ಲಿ ಬಯಲು ಗ್ರಂಥಾಲಯ ಸ್ಟಾರ್ಟ್ ಮಾಡಿದ್ದೆ, ಶಾಲಾ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವಲ್ಲಿ. 2012ರಲ್ಲಿ ಪ್ರಕಟ ಮಾಡಿರ್ತಕ್ಕಂಥ ಪುಸ್ತಕಗಳನ್ನು ಕೂಡ ಶಾಲಾ ಕಾಲೇಜುಗಳಲ್ಲಿ ಬಯಲು ಗ್ರಂಥಾಲಯ ಆರಂಭಿಸಬೇಕು, ಯಾವ ರೀತಿ ಆರಂಭಿಸಬೇಕು, ಯಾಕೆ ಆರಂಭಿಸಬೇಕೆಂಬುದು ಕೂಡ ಪ್ರಸ್ತಾಪ ಮಾಡಿದ್ದೆ. ಅದು ಇಂತಹ ಒಂದು ಬಯಲು ಗ್ರಂಥಾಲಯದ ಬಗ್ಗೆ ಕೂಡ ಸಚಿವರು ಕೂಡ ನಾನು ಮನವಿ ಮಾಡಿದ್ದೀನಿ. ಈ ಹಿಂದೆ ಕೂಡ ಒಂದು ಬಯಲು ಗ್ರಂಥಾಲಯ ಶಾಲಾ ಕಾಲೇಜು ಪ್ರಾರಂಭಿಸ್ಬೇಕಂತ ಕೂಡ ಪತ್ರಿಕಾಗೋಷ್ಠಿ ಕೂಡ ಮಾಡಿ ಎಲ್ಲರಿಗೂ ಗಮನ ತಗೊಂಡ್ಬಂದಿದೆ. ಆದರೆ ಸರ್ಕಾರ ಯಾಕೋ ಇದ್ರ ಬಗ್ಗೆ ಸ್ವಲ್ಪ ಆಸಕ್ತಿ ವಹಿಸ್ತಾ ಇಲ್ಲ ಅನ್ನೋದು. ಯಾಕೆಂದರೆ ಈ ಹಿಂದೆ ಇದ್ದಂತಹ ಸರ್ಕಾರ ಯಾವುದು BJP ಸರ್ಕಾರ ಇದ್ದಾಗ ಅವರು ಕೂಡ ಒಂದು ಇದು ಮಾಡಿದ್ದಾರೆ, ರೀಡಿಂಗ್ ಕಾರ್ನರ್ ಅಂತೇಳಿ ಕೂಡ ಅವರು ಕೂಡ ಒಂದು ಯೋಜನೆಯನ್ನು ಕೂಡ ಚಾಲೂ ಮಾಡಿ, ಅಂದರೆ ಅದೇನೆಂದರೆ 24,347 ಶಾಲೆಗಳಲ್ಲಿ ರೀಡಿಂಗ್ ಕಾರ್ನರ್ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಅದ್ರ ಸಲುವಾಗಿ ಒಂದು 20 ಕೋಟಿ ರೂಪಾಯಿ ಕೂಡ ಅನುದಾನ ಮೀಸಲಿಟ್ಟಿತ್ತು ಬಜೆಟ್ನಲ್ಲಿ. ಅದು ಕೂಡ ನಾನು ಸ್ವಾಗತ ಮಾಡಿ ಪ್ರೆಸ್ ಮೀಟ್ ಮಾಡಿದ್ದೆ. ಮತ್ತು ಬದಲಾದ ರಾಜಕೀಯ ಒಂದು ಸರ್ಕಾರದ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಅದೇನು ಆದಂಗೆ ಕಾಣಲ್ಲ. ಈಗಲೂ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ, ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಲ್ಲಿ ಓದುವ ಹವ್ಯಾಸ ಹೆಚ್ಚಿಸುವ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಜಾತ್ಯತೀತ ಜನತಾದಳದ ಪಕ್ಷದ ಕಚೇರಿಯಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಅಫ್ಜಲ್ಪುರ ತಾಲೂಕಾ ಘಟಕದ ಪದಾಧಿಕಾರಿಗಳನ್ನ ನೇಮಕ ಮಾಡಿ ಆದೇಶ ಪತ್ರ ವಿತರಣೆ ಮಾಡಲಾಯಿತು. ಕಲಬುರಗಿ ನಗರದ ಜಾತ್ಯತೀತ ಜನತಾದಳ ಪಕ್ಷದ ಕಚೇರಿಯಲ್ಲಿ ತಾಲೂಕಾ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಸಿಂಗೆ, ಯುವ ಘಟಕದ ಅಧ್ಯಕ್ಷರಾಗಿ ಸಿದ್ದು ಪಾಟೀಲ್, ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿ ಬೀರಪ್ಪ ಪೂಜಾರಿ, ಜಿಲ್ಲಾ ಉಪಾಧ್ಯಕ್ಷರಾಗಿ ಶಂಕರಗೌಡ ಪಾಟೀಲ್ ಅವರನ್ನು ನೇಮಕ ಮಾಡಲಾಯಿತು. ಇನ್ನು ಇದೇ ವೇಳೆಯಲ್ಲಿ ಪದಾಧಿಕಾರಿಗಳಿಗೆ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ಅವರು ನೇಮಕಾತಿ ಪತ್ರ ವಿತರಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಿವಕುಮಾರ್ ನಾಟಿಕರ್, ಪ್ರಮುಖರಾದ ಶ್ಯಾಮರಾವ್ ಸೂರೇನ್, ಬಸವರಾಜ್ ಬಿರ್ಬಿಟ್ಟಿ, ರಾಮಚಂದ್ರ ಅಟ್ಟೂರ್, ಮಾಂತಪ್ಪ ಮದ್ರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮೊದಲೆಲ್ಲ ಬೋಸ್ಗಾನಲ್ಲಿಂದ ನೀರು ಕುಡಿತಾ ಇದ್ರು. ಈಗ ನಮ್ಮ ಪಕ್ಷದವರು ಪ್ರಧಾನಮಂತ್ರಿಗಳಾದಂಥ ಸಮಯದಲ್ಲಿ ಬಂದು ಈ ಒಂದು ಭಾಗದ ಜನರಿಗೆ ಅನೇಕ ನೀರಿನ ವ್ಯವಸ್ಥೆ ಮಾಡಿದ್ರೆ ರೈತರಿಗೆ ಒಳ್ಳೆಯದಾಗ್ತದೆ. ಮತ್ತು ಇದು ಒಂದೇ ಕೇವಲ ಭೀಮಾ ನದಿ ಒಂದೇ ಅಲ್ಲ, ಇವತ್ತು ಕಾರಂಜ, ಇವತ್ತು ನಮ್ಮ ಮುಲ್ಲಮರಿ, ಇವತ್ತು ಅಪ್ಪರ್ ಮುಲ್ಲಮರಿ, ಇವತ್ತು ನಮ್ಮ ಆಳಂದ ತಾಲೂಕಿನ ಏನು ಡ್ಯಾಮ್ ಇದೆ ಅಮರ್ಜ ಡ್ಯಾಮು, ಮತ್ತು ಕೃಷ್ಣ ಆಲಮಟ್ಟಿ ಜಲಾಶಯ 19 ಮೀಟರ್ ಹೈಟ್ ಮಾಡಿದೆ. ಹಾಗೆ ಇವತ್ತು ಎಲ್ಲರೂ ಸುತ್ತೂರು, ಶಾಪುರು, ಇವತ್ತು ಜೋರಿಗೆ ತನಕ ನಾವು ಕೆನಾಲ್ಗಳನ್ನು ನೋಡ್ತಾ ಇದ್ದೀವಿ. ಇದೆಲ್ಲ ಶ್ರೇಷ್ಠ ಯಾರಿಗೆ ಹೋಗ್ತದೆ ಅಂದ್ರೆ ನಮ್ಮ ಪಕ್ಷದವ್ರಿಗೆ ಹೋಗ್ತದೆ, ಅದು ದೇವೇಗೌಡರು ಹೋಗ್ತದೆ ಅಂತ ನಾನೆಲ್ಲ ರೈತ ಆತ್ಮದವರೆಲ್ಲರೂ ಹೇಳಿ ಬಯಸ್ತಾ ಇದ್ದೇನೆ. ಇಂಥ ಒಂದು ಪಕ್ಷದಲ್ಲಿ ಇವತ್ತು ನಿಜವಾಗ್ಲೂ ದುಃಖವಾಗಿದೆ. ಹಿಂದೆ ಯಾವ ಥರ 8 ಸ್ಥಾನಗಳು ಈ ಭಾಗದಿಂದ ಗೆದ್ದು ಬಂದು ಬರ್ತಾ ಇದ್ರು. ಈಗ ಯಾವಾಗ ಪಕ್ಷ 2 ಹೋಳಾದಾಗ
ಸ್ವಲ್ಪ ಪಕ್ಷ ಹಿನ್ನಡೆ ಆಗಿದೆ ಅಂತೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಇನ್ನು ಮುಂದಿನ ದಿನಮಾನ ಏನು ನಾಟಿಕರನ್ನು ನಾವು ಹೇಳೋದು ಒಳ್ಳೆ ದಿನಗಳು ಬರ್ತಾ ಇದೆ. ಖಂಡಿತವಾಗಿ ಇವತ್ತು ರೈತರು ಕೂಡ ಮೂಡಿದರೆ ಮೊನ್ನೆ ಏನು ಹೆಚ್ಚಿನ ಮಳೆಯಾಗಿ ಇವತ್ತು ಎಷ್ಟೊಂದು ಜನ ಸಂಕಷ್ಟದಲ್ಲಿ ಈಗ ರೈತರ ಪರಿಸ್ಥಿತಿ ಯಾವ ಥರ ಇದೆ ಅಂದ್ರೆ ಯಾರು ಕೂಡ ಈಗ ಇದ್ದಂಥ ಸರ್ಕಾರದವರು ಕಣ್ಣೀರು ಉರ್ಸಕ್ಕೆ ಬಂದಿಲ್ಲ. ಇದ್ದಂಥ ಕೃಷಿ ಮಂತ್ರಿಗಳು ಇಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲೂ ಕೂಡ ಕಲಬುರಗಿ ಜಿಲ್ಲೆಗೆ ಬಂದು ಅವರು ಕಣ್ಣೀರು ಉರ್ಸಂತ ಕೆಲಸ ಮಾಡಿದ್ದಾರೆ. ಅಂಥ ಸಮಯದಲ್ಲೂ ಕೂಡ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರು ನಿಖಿಲ್ ಕುಮಾರಸ್ವಾಮಿ ಅವರು ಬಂದು 2 ಸಲ ಬಂದು ಎಲ್ಲೆಲ್ಲಿ ತಾವು ನೋಡಿದಿರಿ ಫರ್ತಾಬಾದ್ ಮುಖಾಂತರ ಅನೇಕ ಹಳ್ಳಿಗಳಲ್ಲಿ ವಿಸಿಟ್ ಮಾಡಿದ್ದು ಮತ್ತು ಜವರಿಗೆ ಬಂದಿದ್ದು ಮತ್ತು ಕಲಬುರಗಿ APMC ಆಡಲು ಬಂದು ಕೂಡ ರೈತರ ಜೊತೆ ಸಂವಾದ ಮಾಡಿದ್ದು ವಿಚಾರಗಳನ್ನ ತಾವೆಲ್ಲ ನೋಡಿದಿರಿ ಅಂತ ಹೇಳ್ಬೋದು. ಇದು ಯಾರು ಮಾಡ್ತಾರಪ್ಪ ಅಂತಂದ್ರೆ ರೈತರ ಬಗ್ಗೆ ನಿಜವಾಗ್ಲೂ ಚಿಂತನೆ ಯಾರಿರುತ್ತೆ ಅಂಥವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಕರ್ನಾಟಕ ಮತ್ತು ಕನ್ನಡಿಗರ ಇದ್ದಂಥ ಪಕ್ಷ. ಅದಕ್ಕೆ ಇಂಥ ಒಂದು ಪಕ್ಷಕ್ಕೆ ಇವತ್ತು ನಾವು ಎಲ್ಲರೂ ದುಡಿಯೋಂಥ ಸಮಯ ಇದೆ. ಏನು 251 ಬೂತ್ಗಳು ಅಫ್ಜಲ್ಪುರ್ ಮತಕ್ಷೇತ್ರಕ್ಕೆ ಬರ್ತಾವ ಅಂತೇಳಿ ನಾಟಿಕರು ಹೇಳಿದ್ದಾರೆ. ಆ ಬೂತ್ನಲ್ಲಿ ಬೂತ್ ಮಟ್ಟದಿಂದ ನಾವು ಏನಾದರೂ ಕೆಲಸ ಮಾಡಿದೀವಿ ಅಂದ್ರೆ ಖಂಡಿತವಾಗಿ ನಮ್ಮದೇ ಜಯ ಆಗಕ್ಕೆ ಸಾಧ್ಯತೆಗಳು ಜಾಸ್ತಿ ಇವೆ ಅಂತ ಹೇಳ್ತಿದ್ರೆ ಹೇಳಕ್ ಬಯಸ್ತಾ ಇದೆ. ಈ ಅಧ್ಯಕ್ಷರದ ಒಂದು ದೊಡ್ಡ ಜವಾಬ್ದಾರಿ ಆಗಿರುತ್ತದೆ. ಎಲ್ಲ ನೇಮಕಾತಿಗಳನ್ನ ಅತಿ ಶೀಘ್ರವಾಗಿ ತಾವು ಮಾಡ್ತೀರಿ ಅಂತ ಭಾವಿಸ್ತೀನಿ. ಮತ್ತು ಶಂಕರಗೌಡರು ಕೂಡ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾಗಿದ್ದಾರೆ. ನಾನು ಕೂಡ ಅಫ್ಜಲ್ಪುರ್ ತಾಲೂಕಲ್ಲಿ ನೋಡಿ ಜನತಾದಳ ಪಕ್ಷ ಇವತ್ತು ಎಲ್ಲರಿಗೂ ಆಶೀರ್ವಾದ ಅಫ್ಜಲ್ಪುರ್ಗೆ ಮಾಡಿದಾಗ ಅದಕ್ಕೆ ನಮ್ಗ ಸ್ಥಾನಮಾನಗಳು ಸಿಕ್ಕಿಯಾವ ಪಕ್ಷ ಬೆಳೆಸಂತ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಜಾಸ್ತಿ ಆಗಲ್ಲ. ಇವತ್ತು ನಾವು ನಮ್ಮದು ರೈತರನ್ನ ರಕ್ಷಣೆ ಮಾಡ್ಬೇಕಾದ್ರೆ ಇವತ್ತು ಈ ಪಕ್ಷದಲ್ಲಿ ಇರ್ಬೇಕು. ಅದಕ್ಕೆ ನಾವು ಈ ಪಕ್ಷವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಯಾವ್ದಾದ್ರು ಪಕ್ಷ ರೈತರಿಗಾಗಿ ಕೆಲಸ ಮಾಡಿದೀವಿ. ನೋಡಿ, ಕಾಂಗ್ರೆಸ್ BJP ಅಂತಂದ್ರೆ ಇಬ್ರು ಕಾಂಗ್ರೆಸ್ ಇರೋದು. ಆದ್ರೆ ನಾವು ಆ ತರ ಹೇಳೇನು, ನಮ್ಮ ಪಕ್ಷ ಯಾರು ಕೂಡ ಮಾಡಿದ್ವಿ. ಮಾಡಿದಂತ ಸಂದರ್ಭದಲ್ಲಿ ಡಿಜಿಟಲ್ ಸದಸ್ಯತ್ವವನ್ನ ಮಾಡಬೇಕನ್ನಂತ ಕಾರಣಕ್ಕಾಗಿ ಪಕ್ಷದ ಸಾಂಸ್ಥಿಕ ಚುನಾವಣೆ ಆದ ನಂತರ ಆಯ್ಕೆ ಮಾಡಬೇಕು ಅಂತ ಹೇಳಿ ರಾಜ್ಯ ಸಮಿತಿಯ ಒಂದು ಆದೇಶ ಆಗಿರೋದ್ರಿಂದ ಒಂದು 6 ತಿಂಗಳ ಕಾಲ ಮುಂದೂಡಿಸುವಂತ ಆಯ್ತು. ಇವತ್ತು ಜಿಲ್ಲಾಧ್ಯಕ್ಷರ ಇವತ್ತು ಅವರು ಕೂಡ ಆಶೀನರಾಗಿದ್ದಾರೆ. ಒಂದು ಮಾತನ್ನು ನಾನು ಹೇಳಿಕೆ ಬಯಸ್ತೇನೆ. ಬಹುಶಃ ಕಲಬುರಗಿ ಜಿಲ್ಲೆಯಲ್ಲಿ ಅಲ್ಫಾಬೆಟ್ ಮೇಲೆ ಫಸ್ಟ್ ಅಫ್ಜಲ್ಪುರ ಪ್ರಾರಂಭ ಆಗ್ತದೆ. ಸಂಘಟನೆಯಲ್ಲೂ ಕೂಡ ಅಷ್ಟೇ ಮುಂಚೂಣಿಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಭರವಸೆಯನ್ನ ಅವರಿಗೆ ಕೊಡ್ಲಿಕ್ಕೆ ಬಯಸ್ತೇವೆ. ಯಾಕೆ ಈ ಮಾತನ್ನ ನಾನು ಮೊದಲಿಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದೀನಂದ್ರೆ, ಒಂದು ಪಕ್ಷದಲ್ಲಿ ನಾವು ಇದ್ದಾಗ ಪಕ್ಷವನ್ನ ಕಟ್ಟದೆ ಹೋದ್ರೆ ನಾವು ಪಕ್ಷಕ್ಕೆ ಮಾಡುವಂತ ದ್ರೋಹ ಅಂತ ನಾವು ಭಾವಿಸ್ಕೊಂಡಿದ್ದೇನೆ. ಶಾಲ್ ಹೈಕೊಳ್ಳೋದು ಬಹಳ ಮಹತ್ವ ಅಲ್ಲ, ಹೈಕೊಂಡಂತ ಶಾಲನ್ನ ನಾವು ಎಷ್ಟು ಮೌಲ್ಯಯುತವಾಗಿ ಮತ್ತು ಅದಕ್ಕೆ ಬದ್ಧವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಮುಖವಾಗಿರ್ತದೆ. ಬಹಳ ಜನರ ಜೀವನದಲ್ಲಿ ಸೋಲನ್ನ ಯಾಕೆ ಅನುಭವಿಸಿದ್ದಾರೆ ಅಂದ್ರೆ, ಮಾಡೋದೊಂದು ನಡೆಯೋದೊಂದು, ಮನಸ್ಸಿನಾಗ ಇರೋದೊಂದು ಹೊರಗಿರೋದೊಂದು. ಹೀಗೆ ಆಗಿರೋದ್ರಿಂದನೇ ಬಹಳ ಜನ ಜೀವನದಲ್ಲಿ ಯಶಸ್ವಿಯನ್ನ ಕಾಣಲಿಕ್ಕೆ ಆಗಲ್ಲ. ನಾವು ಶಾಸಕರ ಇಲ್ಲದೆ ಇರ್ಬೋದು, ಶಾಸಕರನ್ನಾಗಿ ಗೆಲ್ಲಕ್ಕೆ ನಮಗೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಆ ಹೋರಾಟವನ್ನ ಮಾಡಿರುವಂತ ರೀತಿ ಏನಿತ್ತಲ್ಲ, ಇವತ್ತು ಪಕ್ಷದ ಜಿಲ್ಲೆಯ ಎಲ್ಲ ಪ್ರಮುಖರಿಗೆ ಹೇಳಕ್ಕೆ ಬಯಸ್ತೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಹೋರಾಟದ ವಿಷಯದಲ್ಲಿ, ಚುನಾವಣೆ ಎದುರಿಸುವ ವಿಚಾರದಲ್ಲಿ ಯಾವುದೇ ಕಾರಣಕ್ಕೆ ನಾವು ಹಿಂದನ್ನ ಬಿದ್ದಿಲ್ಲ. ನೀವು ಸದಸ್ಯತ್ವ ಅಭಿಯಾನ ವಿಚಾರದಲ್ಲಿ ತೆಗೆದುಕೊಳ್ಳ್ರಿ, ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ವಿಚಾರದಲ್ಲಿ ತೆಗೆದುಕೊಳ್ಳ್ರಿ. ಮತ್ತು ನಾನು ಯಾವಾಗ ಚುನಾವಣೆ, ವಿಧಾನಸಭಾ ಚುನಾವಣೆ 2023ಕ್ಕೆ ನಡೀತಲ್ಲ, ನಡೆಯೋದಕ್ಕಿಂತ ಮೊದಲು 2 ವರ್ಷ ಪಕ್ಷಕ್ಕೆ ನಾವು ಸೇರ್ಪಡೆ ಆಗಿದ್ವಿ. ಹೆಚ್ಚು ಕಡಿಮೆ ಜಿಲ್ಲಾಧ್ಯಕ್ಷರು ನಾವು ಅವಾಗೆ ಒಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ವಿ. 2 ವರ್ಷಗಳ ಕಾಲ ನಿರಂತರವಾಗಿ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾಗಿ ಪ್ರಾಮಾಣಿಕವಾಗಿ ಮನೆ ಮನೆಗೂ ಮನಕ್ಕೂ ಮುಟ್ಟುವಂತ ರೀತಿಯಲ್ಲಿ ಸಂಘಟನೆಯನ್ನ ಮಾಡಿದ್ದೀವಿ. ಒಂದು ಏನು ಸಮಸ್ಯೆ ಇದೆ ಅಂದ್ರೆ, ಕಲಬುರಗಿ ಈ ಭಾಗದಲ್ಲಿ JDS ಪಕ್ಷಕ್ಕೆ ತನ್ನದೇ ಆದಂತ ಗಟ್ಟಿಯಾದ ವೋಟ್ ಬ್ಯಾಂಕಿನ ಕೊರತೆಯಿಂದ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ.
ಇನ್ನೊಂದು ಕಡೆಗೆ ಏನಾಗ್ತಾ ಇದೆ ಅಂದ್ರೆ ನಾವೆಲ್ಲ ಹೊಸಬ್ರು, ಇವತ್ತು ಬಾಲರಾಜ್ ಗುತ್ತೇದಾರವರಾಗಿರ್ಬೋದು, ನಾವಾಗಿರ್ಬೋದು, ನಮ್ಮಲ್ಲಿ ದೊಡ್ಡಪ್ಪಗೌಡ್ರೊಬ್ರು ಅವ್ರ ತಂದೆಯವರು ಹಿಡ್ಕೊಂಡು ಒಂದು ರಾಜಕೀಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ ಅವ್ರಿಗೆ ಒಂದಿಷ್ಟು ಅನುಕೂಲಗಳನ್ನ ಆಗ್ತವೆ. ಯಾಕೆ ಈ ಮಾತನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದ್ರೆ, ನಮ್ಮ ಕಾರ್ಯಕರ್ತರು, ನಮ್ಮ ಪ್ರಮುಖರು ಯಾವುದೇ ಕಾರಣಕ್ಕೆ ಹುಮ್ಮಸ್ಸನ್ನ ಕಳ್ಕೊಳ್ಳುವಂಥದ್ದು ಆಗಬಾರದು ಅಂತ ಹೇಳಿ ಈ ಮಾತನ್ನು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಒಂದು ವಿಧಾನಸಭಾ ಚುನಾವಣೆಯನ್ನ ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯಪುರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಣಯವೇ ಸುಪ್ರೀಂ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲರೂ ಹೇಳಿದ್ದಾರೆ. ಇವತ್ತು ಹೈಕಮಾಂಡ್ ಏನ್ ಹೇಳ್ತಾರೆ ಅದುವೇ ಅಂತಿಮವಾಗಿದೆ. ನೀವು ಯಾರು ಏನೇ ಹೇಳಿದ್ರು ಬೆಲೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಣಯವೇ ಅಂತಿಮ ಎಂದರು. ಇನ್ನು ಅಧಿಕಾರ ಶಾಶ್ವತ ಅಲ್ಲ ಹಾಗೂ ಮನುಷ್ಯನು ಶಾಶ್ವತ ಅಲ್ಲ ಎಂದರು. ಇದು ನಿಮಗೆ ಈ ಎಲ್ಲ ಕಾರ್ಯಕ್ರಮ ಬಿಟ್ಟು ನಿಮ್ಗೆ ಗೊಂದಲ ಸೃಷ್ಟಿ ಮಾಡೋದು. ನಾವು ಹೇಳಿದ್ದೀವಲ್ಲ, ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ, ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಇವತ್ತು ಹೈಕಮಾಂಡ್ ಏನು ನಿರ್ಣಯ ಮಾಡ್ತದೆ ಅದು ಅಂತಿಮ. ನಾ ಏನು ಹೇಳಿದ್ರು ಕೂಡ ಬೆಲೆ ಇಲ್ಲ, ನೀವು ಹೇಳಿದ್ರು ಬೆಲೆ ಇಲ್ಲ, ಬೇರೆ ಯಾರು ಹೇಳಿದ್ರು ಕೂಡ ಬೆಲೆ ಇಲ್ಲ. ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನು ಹೇಳ್ತದೆ ದಟ್ ಈಸ್ ಸುಪ್ರೀಂ. ಬಿಟ್ಬಿಡಿ. ಡಿ.ಕೆ. ಶಿವಕುಮಾರ್ ಅವರು ವೇದಿಕೆ ಮೇಲೆ ಹೇಳಿದ್ದಾರೆ ಸರ್, ಕೊಟ್ಟ ಮಾತಿನಂತೆ ಮತ್ತೆ ಪುನರುಚ್ಚಾರ. ಅವ್ರು ಏನು ಯಾವ ವಿಚಾರದಲ್ಲಿ ಹೇಳಿದ್ದಾರೆ, ಯಾವ ವಿಷಯದ ಬಗ್ಗೆ ಹೇಳಿದ್ರೆ ಗೊತ್ತಿಲ್ಲ ನಮಗೆ. ಹೌದು ಹೇಳಿದಾರಲ್ಲ, ಮತ್ತೆ ಆಯ್ತಲ್ಲ. ಮತ್ತೆ ಅಧಿಕಾರ ಶಾಶ್ವತ ಬಿಡಿ, ನೀವು ಶಾಶ್ವತ ಅಲ್ಲ. ಇವತ್ತು ಇಲ್ಲಿದ್ದೀವಿ, ನಾಳೆ ಇರ್ತೀವಲ್ಲ ಗೊತ್ತಿಲ್ಲ. ಅಧಿಕಾರ ಕೂಡ ಶಾಶ್ವತ ಅಲ್ಲ, ಜೀವನಕ್ಕೆ ಮನುಷ್ಯನೂ ಕೂಡ ಶಾಶ್ವತ ಅಲ್ಲ. ಸರ್, ಇನ್ನೊಂದು ಸಂಗೊಳ್ಳಿರಾಯನ ಮೂರ್ತಿನೂ ಕೂಡ ಮಾಡಬೇಕು, ಅದನ್ನು ಕನ್ಸಿಡರ್ ಮಾಡುವಂತೆ, ಅದನ್ನು ಕೂಡ ಬೇಡಿಕೆ ಇದೆ. ಅದನ್ನು ಕೂಡ ನಾವು ಬೇಡಿಕೆ, ಅದನ್ನು ಕೂಡ ಕನ್ಸಿಡರ್. ಮನ್ರೇಗಾ ಯೋಜನೆ, ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಬಹಿರಂಗ ಚರ್ಚೆಗೆ ಬರಲಿ. ಆ ಮೂಲಕ ಜನರಿಗೆ ಈ ವಿಚಾರವಾಗಿ ಜಾಗೃತಿ ಮೂಡಿಸಬಹುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಯುಪಿಎ ಸರ್ಕಾರದ ಅವಧಿಯ ಮನ್ರೇಗಾ ಜೊತೆಯಲ್ಲಿ 11 ಲಕ್ಷ ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ ಬಗ್ಗೆ ಬೆಂಗಳೂರಿನ ಸದಾಶಿವನಗರದ ನಿವಾಸದ ಬಳಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಬಿಜೆಪಿ ರಾಜ್ಯಾಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅಥವಾ ಕೇಂದ್ರ ಸಚಿವರು ಈ ಮೂವರಲ್ಲಿ ಯಾರಾದರೂ ಒಬ್ಬರು ಮಾಧ್ಯಮ ವೇದಿಕೆ ಮೇಲೆ ಚರ್ಚೆಗೆ ಬರಲಿ. ನಾನು ಈ ವಿಚಾರವಾಗಿ ಚರ್ಚೆ ಮಾಡಲು ಸಿದ್ಧನಿದ್ದೇನೆ. ಈ ಯೋಜನೆಯಲ್ಲಿ ಅವ್ಯವಹಾರವಾಗಿದ್ರೆ ಸಿಬಿಐ ತನಿಖೆ ನೀಡಲಿ. ಅದು ಎಷ್ಟು ಕೋಟಿ ಅವ್ಯವಹಾರವಾದ್ರೂ ತಾಕತ್ತಿದ್ರೆ ತನಿಖೆ ಮಾಡಿಸಲಿ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಯಾವುದೇ ನಾಯಕರು ಇಂತಹ ಆರೋಪ ಮಾಡಲು ಸಾಧ್ಯವಿಲ್ಲ. ಅವರು ನಿಜವಾಗಿಯೂ ಈ ರೀತಿ ಹೇಳುತ್ತಿದ್ದಾರೆ ಎಂದು ತಿಳಿಸಿದರು. ಮನ್ರೇಗಾ ಉಳಿಸಲು 2 ದಿನಗಳ ವಿಶೇಷ ಅಧಿವೇಶನ ಕರೆಯುವ ಬಗ್ಗೆ ಕೇಳಿದಾಗ 2 ದಿನ ವಿಶೇಷ ಅಧಿವೇಶನ ಕರೆದು ಈ ವಿಚಾರವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗುವುದು. ಬಿಜೆಪಿಯವರು ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಅಭಿಯಾನ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಅವರ ಕಾರ್ಯಕ್ರಮದ ಬಗ್ಗೆ ಅವರು ಸಮರ್ಥನೆ ಮಾಡಿಕೊಳ್ಳಲಿ. ಈ ಕಾರ್ಯಕ್ರಮದಿಂದ ಏನೆಲ್ಲ ಕೆಟ್ಟ ಪರಿಣಾಮ ಬೀರಲಿದೆ ಎಂದು ನಾವು ಹೇಳುತ್ತೇವೆ ಎಂದು ತಿಳಿಸಿದರು. ಡಿಬೇಟ್ ಬರಕ್ಕೆ ಹೇಳಿ. ಆ ಮನ್ರೇಗಾಗೂ ಈಗ ಮನ್ರೇಗಾಗೂ ಏನಿದೆ ಅದನ್ನ ಬೇಕಾದ್ರೆ ನಾನು ಅವ್ರನ್ನ ಆಹ್ವಾನಿಸ್ತೇನೆ. ಎಲ್ಲರೂ ಒಂದು ಡಿಬೇಟ್ ಫಿಕ್ಸ್ ಮಾಡಕ್ಕೆ ಹೇಳಿ. ಒಳ್ಳೇದು, ಜನಕ್ಕೂ ಜಾಗೃತಿ ಮೂಡಿಸ್ಬೇಕು. ಅವರು ಯಾರು ಪಾರ್ಟಿ ಪ್ರೆಸಿಡೆಂಟು, ಅಪೋಸಿಷನ್ ಲೀಡರು, ಇಲ್ಲ ಸೆಂಟ್ರಲ್ ಮಿನಿಸ್ಟರ್ಸ್, ಈ 3 ಜನದಲ್ಲಿ ಒಬ್ಬರು ಯಾವುದಾದ್ರು ಟಿವಿಗೆ ಡಿಬೇಟ್ ಮಾಡೋಕ್ಕೆ ಹೇಳಕ್ಕೆ ಹೇಳಿ. ಅಲ್ಲೇನು ಇದೆ, ನಮ್ಮಲ್ಲಿ ಏನಿದೆ ಅನ್ನೋದನ್ನ ನಾವು ಚರ್ಚೆ ಮಾಡಲಿಕ್ಕೆ ನಾನು ಸಿದ್ಧ ಇದ್ದೀನಿ. 11 ಲಕ್ಷ ಕೋಟಿ ಭ್ರಷ್ಟಾಚಾರ ಎಷ್ಟಾರು ಇಲ್ಲಿ 11 ಲಕ್ಷ ಕೋಟಿ ಇತ್ತು ಅಂದರೆ CBI ಹಾಕ್ತೀವಿ. ಅವ್ರಿಗೆ ತಾಕತ್ತಿತ್ತು ಅಂದರೆ ಈಗ 11 ಕೋಟಿ ಭ್ರಷ್ಟಾಚಾರ ಅಂತ ನೀವು ಸುಳ್ಳು ಹೇಳ್ತಾ ಇದ್ದೀಯ. ನೀನು ಯಾವ ಟಿವಿ ನೀನು ಫಸ್ಟು ನೀನು ಏನೇನೋ ಮಾತಾಡೋಕೆ ಹೋಗ್ಬೇಡ. ನೀನು ಹೇಳಿಸ್ಲಿ. ಫಸ್ಟು ಕರೆಕ್ಟಾಗಿ 11 ಕೋಟಿ ಅಂತ ಹೇಳಿದ್ರು ಅಂತ ಅನ್ಬಿಟ್ಟು ನಿನ್ನ ಮೇಲೆ ಡಿಫಾರ್ಮೇಷನ್ ಕೇಸ್ ಹಾಕ್ಬೇಕು. 11 ಕೋಟಿ ಅಂತ ಯಾರು ಹೇಳಿರ್ಬೇಕಾದ್ರೆ ಜಾಗೃತರಾಗಿ ಹೇಳ್ಬೇಕು. ಹೇಳಿದ್ದಾರೆ 11 ಕೋಟಿ ಅಂತ ಸುಳ್ಳಿಲ್ಲ ಹೇಳಕ್ಕೆ ಹೋಗ್ಬೇಕು. ನಾನು ವಿತ್ ಐ ನೀಡ್ ಎ ಡಾಕ್ಯುಮೆಂಟ್. ಯಾರು ರೆಸ್ಪಾನ್ಸಿಬಲ್ ಮನಸ್ಸು 11 ಕೋಟಿ ಅಂತ ಹೇಳೋಕ್ಕಾಗಲ್ಲ. 11 ಕೋಟಿ ಅಂದರೆ ಸಾಧಾರಣ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಕು. ಪೊಲೀಸರ ಜೊತೆ ನೀವು ಸಭೆ ನಡೆಸಿದ್ದು ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ. DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ, ಅವ್ರ MLAಗಳು
ಇದಾರಲ್ಲ ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು. ಕಾಳಗಿ ತಾಲೂಕಿನ ರಟ್ಕಲ್ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿಂಚೋಳಿ ಹಾಗೂ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜಾ ಸಮಿತಿ ರಟ್ಕಲ್ ಕೋಡ್ಲಿ ವಲಯ ಇವರ ವತಿಯಿಂದ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರಾಜೇಶ್ ಗುತ್ತೇದಾರ್ ಮಾತನಾಡಿದರು. ಓಂ ಸದೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ಬಲ ಮಂಜುನಾಥ ಸ್ವಾಮಿ ಕಿ, ಅಣ್ಣಪ್ಪ ಸ್ವಾಮಿ ಕಿ. ಕರಪೂರ ಗೌರಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತೋ ಹೃದಯಾಯ ಬಿಂಧೆ ಭಾವಂ ಭವಾಮಿ ಸೇತನ್ ನಮಾಮಿ ಭಾವಂ ಭವಾಮಿ ಸೇತನ್ ನಮಾಮಿ ಸಾನಂದಮಾನಂದವನೇ ವಸಂತೋ ಆನಂದ ಗಂಧೋ ರಸಪ. ಸಂದರ್ಭದಲ್ಲಿ ಒಂದು ಕಾಲು ಹೇಗಪ್ಪ ಅಂತಂದಾಗ, ಈಗ ಸೊಸೆ ಒಂದು ಹೆಣ್ಣು ಅವ್ರ ತಂದೆ ತಾಯಿ ಮನೆಗೆ ಹೋದಾಗ, ಅಂದ್ರೆ ಅದಕ್ಕೆ ಡೆಲಿವರಿ ಅಂತ ಹೋಗ್ತಾರಲ್ಲ, ಅವಾಗ ಹೋದಾಗ ಡೆಲಿವರಿ ಆದ ನಂತರ ಫೋನ್ ಮಾಡ್ತಾರೆ, ಆ ಹೆಣ್ಣಿನ ಮನೆಗೆ ಫೋನ್ ಮಾಡ್ತಾರೆ, ಏನಪ್ಪ ಹೆಣ್ಣು ಗಂಡು ಅಂತ ಫೋನ್ ಮಾಡ್ತಾರೆ, ಏನಾರ ಹೆಣ್ಣು ಹುಡ್ತು ಗಂಡು ಹುಡ್ತು ಅಂತ ಫೋನ್ ಮಾಡ್ತಾರೆ. ಅವಾಗ ಎಂತ ಸಂದರ್ಭದಪ್ಪ ಅಂತಂದ್ರೆ, ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು, ಗಂಡು ಹುಟ್ಟಿದರೆ ಪೇಡೆ ಹಂಚುವ ಅನ್ನುವ ಯುಗದಲ್ಲಿ, ಅರ್ಥ ಆಯ್ತಲ್ಲ ನಮಗ? ಹೆಣ್ಣು ಹುಟ್ಟಿದರೆ ಪೇಡೆ ಹುಟ್ಟಿತು, ಗಂಡು ಹುಟ್ಟಿದರೆ ಪೇಡೆ ಹಂಚುವ ಯುಗದಲ್ಲಿ ಇವತ್ತು ಅಂದಿನ ಹೆಣ್ಣು ಇಂದಿರಾ ಗಾಂಧಿ, ಇಂದಿನ ಹೆಣ್ಣು ಕೂಡ ನಿರ್ಮಲಾ ಸೀತಾರಾಮ್. ಅಂತಂದ್ರೆ ಹೆಣ್ಣಿಗೆ ಒಂದು ಗಂಡಸರ ಸರಿಸಮವಾಗಿ ನಿಲ್ಲುವ ಹೆಣ್ಣು ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇವತ್ತು ನೀವು ಹೆಣ್ಣಿನ ಸ್ಯಾಕ್ರಿಫೈಸ್, ಕನ್ನಡದ ಏನಂತಾರೆ, ನಿಮ್ಗೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಸಂದರ್ಭದಲ್ಲಿ ನಾವು ವೇದಿಕೆ ಮೇಲೆ ನಿಂತು ನಾವು ಆ ಸಾಧನೆ ಈ ಸಾಧನೆ ಎಲ್ಲಾ ಸಾಧನೆ ಮಾಡ್ತೀವಿ, ಆದರೆ ಈ ಸಂದರ್ಭದಲ್ಲಿ ನೀಲಕಂಠ ದೇವರು, ವೀರಣ್ಣ ಗಂಗಾಣಿ, ಷಣ್ಬಸಪ್ಪ ಶೆಟ್ಟಿ, ಶಂಕರ್ ಚೌಕ, ಗಣಪತಿ ಮಾಳಂಜಿ, ಶೀಲಾದೇವಿ, PSI ರಾಜೇಶ್ವರಿ ಕಟ್ಟಿಮನಿ, ಬಸವರಾಜ ಚೌಕ, ಸಿದ್ದಯ್ಯ ಸ್ವಾಮಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ವಾಡಿ ಪಟ್ಟಣದ ಶ್ರೀ ಅಂಬಾಭವಾನಿ ಶಿಕ್ಷಣ ಸಂಸ್ಥೆಯಲ್ಲಿ ಕರ್ನಾಟಕ ಭಾರತಿ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಸಪ್ತಶಕ್ತಿ ಸಂಗಮ ಮಹಿಳಾ ಜಾಗೃತಿ ಕಾರ್ಯಕ್ರಮ ಜರುಗಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಉಪನ್ಯಾಸಕಿ ವಿಜಯಲಕ್ಷ್ಮಿ ಸ್ವಾದಿ, ಮಹಿಳೆಯರನ್ನು ತುಳಿದು ಮೆರೆಯುವ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣು ಮಕ್ಕಳು ಹತ್ಯೆಗೀಡಾಗಿ ಬದುಕದೆ ಧೈರ್ಯಶಾಲಿಯಾಗಿ ಪ್ರತಿಭಟನಾತ್ಮಕ ಧ್ವನಿ ತೋರಬೇಕು. ಕುಟುಂಬವನ್ನ ನಿರ್ವಹಿಸುವ ಪ್ರಜ್ಞಾವಂತ ವಿದ್ಯಾವಂತ ಮಹಿಳೆ ರಾಷ್ಟ್ರ ಮುನ್ನಡೆಸುವ ಸಾಮರ್ಥ್ಯವು ಹೊಂದಿದ್ದಾಳೆ. ಆತ್ಮಸ್ಥೈರ್ಯ, ದೃಢ ಸಂಕಲ್ಪ, ಸ್ವಾಭಿಮಾನ ಸಾಧಿಸುವ ಛಲವನ್ನ ಮಹಿಳೆಯರು ಮೈಗೂಡಿಸಿಕೊಂಡರೆ ಸಪ್ತಶಕ್ತಿ ಸಂಗಮವಾಗಿ ಸಾಧನೆಯ ಶಿಖರವನ್ನೇ ನಿರ್ಮಿಸಬಹುದು. ಆ ಸಾಹಸವನ್ನು ಪ್ರತಿಯೊಬ್ಬ ಮಹಿಳೆಯೂ ಮಾಡಬೇಕು. ನಮ್ಮ ಭವಿಷ್ಯವನ್ನೇ ನಾಶ ಮಾಡುತ್ತಿರುವ ಅಸಹಾಯಕತೆ, ಆಲಸ್ಯ, ನಿರುತ್ಸಾಹ ಬಡಿದೆಬ್ಬಿಸಬೇಕು ಎಂದು ಒಂದ್ ಮಾತು ಹೇಳ್ತಾರೆ, ಕಾಗೆ ಒಂದಗಳು ಕಂಡರೆ ಕರೆಯುವುದೇ ತನ್ನ ಬಳಗವನ್ನು. ನೋಡಿ, ಕಾಗಿ ಕೋಳಿಗಳಿಗಿಂತ ನಾವು ಕಷ್ಟ ಇದ್ದೀವಂತ್ರಿ. ಕಾಗಿ ಕೋಳಿಗಳು ಬಹಳ ಶ್ರೇಷ್ಠ ಅದಾವಂತ. ಕಾಗಿಗೆ ಒಂದ್ ಕಾಳು ಕಂಡ್ರೆ ಕಾವು 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 ಅಂತ ಎಲ್ಲರಿಗೂ ಕರಿತದಂತ, ಹಂಚ್ಕೊಂಡು ತಿಂತದಂತ. ಕೋಳಿನ ಹಂಗೆ ತನಗೆಲ್ಲಾರು ಒಂದ್ ನೆಲದಾಗ ಒಂದ್ ಕಾಳು ಕಂಡಿದಂದ್ರ ಅಂತ ಎಲ್ಲಾ ಕೋಳಿಗಳಿಗೆ ಕರ್ಕೊಂಡು ತಿಂತದಂತ. ಅದಿಲ್ರಿ ಅಂದ್ರ ಅವ್ರ ಬಳಿ ಏನದರಿ, ಯಾವ ಗುಣ ಅದ? ಹಂಚ್ಕೊಂಡು ತಿಂತಕ್ಕಂತಹ ಗುಣ ಅದ. ಅದಿಲ್ರಿ ಆ ಹಂಚ್ಕೊಂಡು ತಿಂತಕ್ಕಂತ ಗುಣ ದೊಡ್ಡ ಫ್ಯಾಮಿಲಿ ಒಳಗೆ ಕಲಿತದ ಮಗು. ಸಣ್ಣ ಫ್ಯಾಮಿಲಿದೊಳಗ ಒಂದೇ ಮಗು, ಗಂಡ ಹೆಂಡತಿ 3 ಜನ ಇರ್ತಾರೆ. ಹಂಚ್ಕೊಂಡು ತಿನ್ಬೇಕಲ್ಲ, ಯಾರಿಗೆ ಹಂಚ್ಬೇಕಲ್ಲ? ಹಂಚಕಿಲ್ಲ. ಹಂಚದಂದ್ರೆ ಏನಂತ ಗೊತ್ತೇ ಇರಂಗಿಲ್ಲ. ಮಗು ಮರ್ತು ಬಿಡ್ತದ, ಸಾಲಿ ಬರ್ತದ, ಗಪ್ಲೆ ಬ್ರೆಡ್ ತಂದಿರ್ತದ, ಚಾಕ್ಲೇಟ್ ತಂದಿರ್ತದ, ಒಬ್ಬನೇ ತಿಂದು ಬಿಡ್ತಾರ. ನೋಡಿ, ಕುಟುಂಬದಿಂದ ಎಷ್ಟೆಲ್ಲಾ ಕಲಿಬಹುದು ನಾವು ಅಂತ. ಆಮೇಲೆ ಒಂದು ಕುಟುಂಬ ನಮ್ಗೆ ಯಾಕೆ ಮುಖ್ಯವಾಗಿ ಬೇಕು, ಕುಟುಂಬ ನಮ್ಗೆ ಯಾಕೆ ಇಂಪಾರ್ಟೆಂಟ್, ಕುಟುಂಬ ನಮ್ಗೆ ಯಾಕೆ ಬೇಕು ಅಂತಂದ್ರೆ ಒಂದು ಸಣ್ಣ ಕಥೆಯದಲ್ಲಿ
ಕುಟುಂಬದಿಂದ ನಾವೆಲ್ಲ ಕಲಿಬಹುದು. ಕುಟುಂಬ ನಮಗೆ ಯಾಕೆ ಪ್ರಾಮುಖ್ಯತೆ ಅದ, ಕುಟುಂಬದಿಂದ ನಮಗೆ ಏನ್ ಲಾಭ ಅದ. ಒಂದ್ ಊರಾಗ ಒಂದು ದೊಡ್ಡ ಬಾಯಿ ಇತ್ತಂತ್ರಿ. ನೀವೆಲ್ಲರೂ ಸುಮ್ಮನೆ ಕುಂದ್ರೆ ಹೇಳ್ತೀರಿ, ಇಲ್ಲಾಂದ್ರೆ ನಾನು ಕುಂತ್ಬಿಡ್ತೀನಿ. ಯಾಕೆ ಮಾತಾಡ್ಲಿಕ್ಕೆ ಬೇಡ, ಕತಿ ಹೇಳ. ಕುಟುಂಬ ಬೇಕಾ ಬೇಡ ನಿಮ್ಗೆಲ್ಲ? ಬೇಕಿಲ್ಲ. ಫ್ಯಾಮಿಲಿ ಎಷ್ಟು ಮಂದಿ ಬೇಕು? ಫ್ಯಾಮಿಲಿ ಎಷ್ಟು ಮಂದಿ ಬೇಕು? ಹುಡುಗರಿಗೆ ಫ್ಯಾಮಿಲಿ ಬೇಕು, ನಮ್ಗೆಲ್ಲ ಕುಟುಂಬ ಬೇಕು. ಈ ಸಂದರ್ಭದಲ್ಲಿ ಶಿಕ್ಷಕಿ ವಿಜಯಲಕ್ಷ್ಮಿ, ಶಿವಲೀಲಾ ಪಿಎಂ, ಇಂದಿರಾ ಜಿಕೆ, ಶೋಭಾ ಹೇರೂರ್, ಸುಲೋಚನಾ ಹೊಸಮನಿ, ದೇವಿಕಾ ಮಾಲಗತ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲನಿ, ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಯಲ್ಲಿ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಆಗ್ರಹಿಸಿ ಇಂದು ಭಾರತ ಮುಕ್ತ ಮೋರ್ಚಾ ಸಂಘಟನೆ ಹಾಗೂ ಮೂಲ ನಿವಾಸಿ ಮಹಿಳಾ ಸಂಘದ ನೂರಾರು ಮಹಿಳಾ ಕಾರ್ಯಕರ್ತೆಯರು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದರು. ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕೈಯಲ್ಲಿ ಖಾಲಿ ಕೊಡಗಳು ಪೊರಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾರುತಿ ಗಂಜಗಿರಿ ಮಾತನಾಡಿ, ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ವಾರ್ಡ್ ನಂಬರ್ 17ರ ಆಶ್ರಯ ಕಾಲನಿ ಮತ್ತು ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಗಳಲ್ಲಿ ದಿನಗೂಲಿಕಾರರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸ ಮಾಡುತ್ತಿರುವ ಕಾಲನಿಯಲ್ಲಿ ಬಹುದಿನಗಳಿಂದ ಕುಡಿಯುವ ನೀರಿನ ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿ ಚಿಂಚೋಳಿ ಪುರಸಭೆಯ ಮುಖ್ಯಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರು ಸಹಿತ ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಆದ್ರಿಂದ ಕುಡಿಯುವ ನೀರಿಗಾಗಿ ಜನರು ಪ್ರತಿದಿನ ಕೈಯಲ್ಲಿ ಕೊಡಗಳನ್ನು ಹಿಡಿದುಕೊಂಡು ನೀರಿಗಾಗಿ ಭಿಕ್ಷುಕರಂತೆ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ದಯಾಳುಗಳಾದ ತಾವುಗಳು ಮುತುವರ್ಜಿ ವಹಿಸಿ ಆಶ್ರಯ ಕಾಲನಿ, ವಿದ್ಯಾನಗರ, ಬೆಳ್ಳಿ ಬೆಳಕು ಕಾಲನಿಗಳ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಒದಗಿಸಬೇಕೆಂದು ಮನವಿ ಮಾಡಿದರು. ಸಮಯಕ್ಕೆ ಸರಿಯಾಗಿ ಕಳೆದ 2 ತಿಂಗಳಿನಿಂದ ನೀರು ಬಿಡದಿರ್ತಕ್ಕಂಥ ಚಿಂಚೋಳಿ ಪುರಸಭೆ ಅಧಿಕಾರಿಗಳ ನಡೆಗೆ ಇವತ್ತು ಚಿಂಚೋಳಿ ತಾಲೂಕಿನ ಪುರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 17ನೇ ವಾರ್ಡ್ ನಂಬರ್ನಲ್ಲಿ ಕಳೆದ 2-3 ತಿಂಗಳಿಂದ ಕುಡಿಲಕ್ಕೆ ನೀರಿಲ್ಲ. ಇವತ್ತು ಅಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಿನಕೂಲಿಕಾರರು ಅಧಿಕ ಹೆಚ್ಚಿನಲ್ಲಿ ಇರ್ತಕ್ಕಂಥ ವಾರ್ಡು ಚುಂಚೋಳಿ ಪುರಸಭೆಯ 17 ಸಂಖ್ಯೆ ಇರ್ತಕ್ಕಂಥ ವಾರ್ಡು. ಅಲ್ಲಿ ದಿನ ಬೆಳಗಾದ್ರೆ ಸಾಕು ಕೂಲಿ ನಾಲಿ ಮಾಡ್ತಕ್ಕಂಥ ಜನ ಇದ್ದೀವಿ ನಾವು. ಇವತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿಗೆ ಹೊಟ್ಟೆಗೆ ತಲೆಯಿಟ್ಟು ಬೇಡ್ಕೊಂಡಿವಿ, ಅವ್ರ ಕಾಲಿಗೆ ಬಿದ್ದು ಕೇಳ್ಕೊಂಡಿವಿ. ನಮ್ಮ ತಾಯಿದೇವರು ಎಲ್ಲರೂ ಹೋಗಿ ಕೇಳ್ಕೊಂಡ್ರು ಕೂಡ ಇಲ್ಲಿ ತನೂ ಕುಡಿಯೋ ನೀರಿನ ವ್ಯವಸ್ಥೆ ಸರಿ ಮಾಡಿಲ್ಲ. ಅದಕ್ಕಾಗಿ ನಾವು ಇವತ್ತಿನ ದಿವಸ ಮುಂಜಾನೆ ಎಲ್ಲರೂ ಆಧಾರ್ ಕಾರ್ಡ್ಗಳು ಹಿಡ್ಕೊಂಡು ನಾವು ಬಸ್ಸಿನಿಂದ ಬಂದು ತಿಮ್ಮಾಪುರ ಸರ್ಕಲ್ನಿಂದ DC ಆಫೀಸ್ವರೆಗೆ ಅಲ್ಲಿನ ಅಧಿಕಾರಿಗಳು ನಮ್ಮ ಮಾತು ಕೇಳಲಾಗ್ಯಾರ. ಮಾನ್ಯ ಜಿಲ್ಲಾಡಳಿತದವರು ಕೂಡ ನಮ್ಮ ಕಡೆ ಗಮನ ಹರಿಸಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ತಾರ ಅಂಥೇಳಿ ನಾವು ಒಂದು ನಂಬಿಕೆಯನ್ನು ಇಟ್ಕೊಂಡು ನಾವು ತಮ್ಮ ಚಾನಲ್ಗಳ ಮೂಲಕ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ, ಏನು ನಾವು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಅಂದರೆ, ಇವತ್ತು ಅಮೃತ ಮಹೋತ್ಸವ ಆಚರಣೆ ಮಾಡ್ತಕ್ಕಂಥ ಭಾರತ ದೇಶದಲ್ಲಿ ನಾವು ನೀರು ಕೇಳತ್ತೀವಿ. ನಾವು ಅವರಿಗೆ ಅಭಿವೃದ್ಧಿ CC ರೋಡ್ ಕೇಳತ್ತಿಲ್ಲ, ಅವ್ರಿಗೆ ಚರಂಡಿ ಕೇಳತ್ತಿಲ್ಲ, ಅವ್ರಿಗೆ ನಾವು ಮನೆ ಕೇಳತ್ತಿಲ್ಲ, ಕುಡಿಲಕ್ಕೆ ನೀರು ಕೇಳತ್ತೀವಿ. ನಾವು ಇವತ್ತಿನ ದಿವಸ ಮಕ್ಕಳ ಜೊತೆ ಕುಟುಂಬ ಸಮೇತವಾಗಿ ನಾವು ಸುಮಾರು 84 ಕಿಲೋಮೀಟರ್ಲಿಂದ ಇವತ್ತು ನಾವು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಬಂದು ನಾವು ಮನವಿ ಕೊಡ್ಲತ್ತೀವಿ. ಅದಕ್ಕೆ ಕೈಯಲ್ಲಿ ಖಾಲಿ ಕೊಡ ಹಿಡ್ಕೊಂಡು, ಕೈಯಲ್ಲಿ ಪೊರಕೆ ಹಿಡ್ಕೊಂಡು, ಈ ಕೈಯಲ್ಲಿ ಇಡ್ತಕ್ಕಂಥ ಸೊಡುಗಳು ನೀರು ಬಿಡಲಿಲ್ಲ ಅಂದ್ರೆ ಅವು ಮೈಮೇಲೆ ಕೂಡ ಬರ್ತಾವಂತೇಳಿ ಈ ಸಂದರ್ಭದಲ್ಲಿ ನಾವು ತಮ್ಮ ಚಾನಲ್ ಮೂಲಕ ಜಿಲ್ಲಾ ಆಡಳಿತಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಸರ್ ಇದ್ರ ಬಗ್ಗೆ ನಾವು ಚಿಂಚೋಳಿ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಅವಿನಾಶ್ ಜಾಧವ್ ಸರ್ ಅವ್ರಿಗೆ ನಮ್ಮ ತಾಯಿದೇರು ಕೂಡ ಫೋನ್ ಮಾಡ್ಯಾರ. ನಾವು ಕೂಡ ಫೋನ್ ಮಾಡಿ ಕೈ ಜೋಡಿಸಿ ಅವ್ರಿಗೆ ಮನವಿ ಮಾಡಿವಿ. ನೋಡಿ ಸರ್, ನೀವು ಗೆದ್ದಂಥ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಅದು ಪರಿಹಾರ ಮಾಡಲಾಗ್ಯಾರ ಅಂದ್ರೆ ನಾವು ಹೇಳ್ತೀವಿ, ನಾವು ಮಾಡ್ತೀವಿ, ನಾವು ನೋಡ್ತೀವಿ ಅಂತೇಳಿ ಭರವಸೆ ಕೊಟ್ಟರೆ ಇದಕ್ಕೆ ಸಂಬಂಧಪಟ್ಟಂಗ ಇವತ್ತು DC ಮೇಡಮರಿನೂ ಕೂಡ ಅವ್ರ ಗಮನಕ್ಕೂ ನಾವು ತಂದೀವಿ. ಸರ್ ನೋಡ್ರಿ ಮೇಡಮ್, ಅಲ್ಲಿರ್ತಕ್ಕಂಥ ತಾಯಿದೇರಿಗೆ, ಹೆಣ್ಮಕ್ಳಿಗೆ, ಮಕ್ಕಳಿಗೆ ಭಾಳ ತೊಂದರೆ ಆಗ್ಲತ್ತದ. ಸಾಲಿಗೆ ಹೋಗ್ಬೇಕಂದ್ರೆ ಭೀ ಇವತ್ತು ಟೈಮ್ ಆಗ್ಲತ್ತದ, ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಭೀ ಇವತ್ತು ಕೆಲಸದವ್ರು ಕರ್ಕೊಲಾಗ್ಯಾರ. ನೀರಿನ ಸಲುವಾಗಿ ನಾವು ಭಿಕ್ಷುಕರು ಹೆಂಗೆ ರೊಕ್ಕಕ್ಕಾಗಿ ಅಲ್ಲದಾಡ್ತಾರ, ಹಂಗೆ ಕೈದಾಗ ಕೊಡ ಹಿಡ್ಕೊಂಡು ಬೇರೆದವ್ರ ಮನೆ ಬಳಿ ಹೋಗಿ, ಬೇರೆದವ್ರ ಓಣಿಗೆ ಹೋಗಿ ನಾವು ನೀರು ಭಿಕ್ಷೆ ಬೇಡ್ಲತ್ತೀವಿ. ನೀವು ಇದ್ರ ಮುತುವರ್ಜಿ ವಹಿಸಿ ನೀರು ಬಿಡೋಂಥ ವ್ಯವಸ್ಥೆ ಮಾಡ್ಬೇಕಂದ್ರೆ ಮೊನ್ನೆ 2 ಅಧಿಕಾರಿಗಳಿಗೆ ಕಳಿಸ್ಯಾರ. ಅವರು ಕಳಿಸಿ ಸುಮ್ಮನೆ ಪಾರ್ಗಳು ಏನು ಏಕಿ ಮಾಡ್ದಂಗೆ ನೀರು ಸಣ್ಣ ಹೊಂಟವಲ್ಲಿ, ಅಲ್ಲಿ ತುಂಬಲಕ್ಕೂ ಆಗಲ್ದು, ಗೊಜ್ಜು ನೀರು ಕುಡ್ದಪ್ಲೆ ಆಲತ್ತದ. ಇದಕ್ಕೆ ಸಂಬಂಧಪಟ್ಟಂಗ ಅಧಿಕಾರಿಗಳು ಕೂಡಲೇ ಮುತುವರ್ಜಿ ವಹಿಸಿ ಇವತ್ತ ಆ ಏನು ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇರಲಿಲ್ಲ ಅಂತಂದ್ರೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮನೆ ಎದುರು ನಾವು ಹೋಗ್ಬೇಕಂತದ ಕೊಡ ತಗೊಂಡು. ನೀರು ಬರಲ್ದ ಕಡೆಂದು 4-5 ವರ್ಷ ಐತ್ರಿ, ನೀರೇ ಇಲ್ರಿ, ಬರೋಬ್ಬರಿ ನೀರೇ ಬಿಡಲ್ರಿ, ತಗೋತಾರ್ರಿ. ನಾವು ಈ ಕೈಲೇ ಕಟ್ಟಿವಿ ನೋಡ್ರಿ,
ಖರೆ ಅಂದ್ರೆ ಒಂದು ಹನಿ ನೀರು ಇಲ್ರಿ. ನಾವು ತೊಗೊಂಡಿವಿ ಖರೆ ನಮಗೆ ನೀರೇ ಇಲ್ರಿ. ನೀರು ಬರಲ್ಲ ಮತ್ತೆ 4-5 ವರ್ಷ ಆಯ್ತು ರೀ. ಬರ್ತೀವ್ರಿ ಅವಾಗ ಅವಾಗ, ಈಗ ಪೂರ ಕಡಿಮೆ ಆಗ್ಯದ್ರಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ
ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್, ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ನಿಮ್ಮ ಕಲಬುರಗಿ ನಗರದಲ್ಲಿ. ವುಡನ್ ಕಾಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಿಗ್ಗೆಸ್ಟ್ ಫರ್ನಿಚರ್ ಲೋನ್ ಮೇಳ ಇನ್ ಕಲಬುರಗಿ. ವುಡನ್ ಡೈನಿಂಗ್ ಟೇಬಲ್ ₹1, ವುಡನ್ ಕಾಟ್ ₹1, ವುಡನ್ ಸೋಫಾ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಡಿಯನ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಇಂಪಾರ್ಟೆಂಟ್ ಕಾರ್ನರ್ ಸೋಫಾ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಪೀಸ್ ಬೆಡ್ರೂಮ್ ಸೆಟ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. 5 ಡೋರ್ಸ್ ವಾರ್ಡ್ರೋಬ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬೈ ಟಿವಿ ಯೂನಿಟ್ಸ್ ಗೆಟ್ ಫ್ರೀ ಡ್ರೆಸ್ಸಿಂಗ್ ಟೇಬಲ್ ಕೇವಲ ₹1 ಪಾವತಿಸಿ ಖರೀದಿ ಮಾಡಿ. ಬಜಾಜ್ EMI ಸೌಲಭ್ಯ ಕೂಡ ಇದೆ. ಇಷ್ಟೇ ಯಾಕೆ, ಎಲ್ಲಾ ಸಾಮಗ್ರಿಗಳ ಖರೀದಿಯ ಮೇಲೆ 5 ವರ್ಷ ವ್ಯಾರಂಟಿ ನೀಡಲಾಗುತ್ತದೆ. ಕೊನೆಯ ದಿನಾಂಕ 11/1/2026 ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10 ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185 ಗೆ.